ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ SSC GD ಕಾನ್ಸ್ಟೇಬಲಲ್ಲಿ 39,481 ಹುದ್ದೆಗಳ ನೋಟಿಫಿಕೇಶನ್ ಆಗಿರ್ತದೆ ಸ್ನೇಹಿತರೆ, ಇದರಲ್ಲಿ BSF ಆಗಿರ್ಬೋದು, CISF ಆಗಿರ್ಬೋದು, ITBP ಆಗಿರ್ಬೋದು, SSB ಆಗಿರ್ಬೋದು, ನಾನಾ ರೀತಿಯ ಹುದ್ದೆಗಳು ಕೂಡ ಖಾಲಿ ಇರ್ತಾವೆ. ಸ್ನೇಹಿತರೆ, ಹಾಗಿದ್ದರೆ ಈ ಹುದ್ದೆಗಳಿಗೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕೆಳಗಡೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಲಿಂಕನ್ನು ಬಳಸಿಕೊಂಡು ಈ ರೀತಿ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇದಾದ ನಂತರ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಏನಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಓಲ್ಡ್ ಅಂದರೆ ಈಗ ಆಲ್ರೆಡಿ ಯಾವುದೇ ರೀತಿಯ SSC GD ಆಗಿರ್ಬೋದು, SSC MTS ಆಗಿರ್ಬೋದು, ಯಾವುದೇ ರೀತಿಯ SSC ಹುದ್ದೆಗಳಿಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ನೀವೇನಾದರೂ ರಿಜಿಸ್ಟರ್ ನಂಬರ್ ಅಥವಾ ಪಾಸ್ವರ್ಡನ್ನು ಕಳೆದುಕೊಂಡಿದ್ದರೆ ಅಥವಾ ನೆನಪಾರಿದ್ದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹಾಕಬೇಕಾಗುತ್ತೆ. ಸ್ನೇಹಿತರೆ, ನಾವೀಗ ಮೊದಲಿಗೆ ನ್ಯೂ ಯೂಸರ್ ಆದ ಕಾರಣ ಹೊಸ ಯೂಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಪ್ರತಿಯೊಂದು ಫಿಲ್ ಮಾಡಬೇಕಾದ್ರೆ ಫಿಲ್ ಮಾಡಬೇಕಾದ್ರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ನಿಮ್ಮ ಕಡೆ ಮುಂದಿಟ್ಕೋಬೇಕಾಗ್ತದೆ. ಯಾಕಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಲ್ಲಿ ಫಿಲ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ಪರ್ಸ್ನಲ್ ಡೀಟೇಲ್ ಆಗಿರ್ಬೋದು, ಪಾಸ್ವರ್ಡ್ ಕ್ರಿಯೇಷನ್ ಆಗಿರ್ಬೋದು, ಅಡಿಷ್ನಲ್ ಆಗಿರ್ಬೋದು. ಇದಕ್ಕೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ತದನಂತರ ನಿಮ್ಮದು ಈ ರೀತಿ ಎಲ್ಲ ಕೇಳ್ತದೆ. ಇಲ್ಲಿ ನೋಡ್ಕೋಬೋದು ನೀವು ಪರ್ಸ್ನಲ್ ಡೀಟೇಲ್ಸನ್ನು. ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದೆಯಾ ಅಥವಾ ಇಲ್ಲದೇ ಇದ್ದರೆ ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಹಾಕ್ಬೋದು, ಅಥವಾ ಪಾಸ್ಪೋರ್ಟ್ದು ಕೂಡ ಹಾಕ್ಬೋದಾಗಿರ್ತದೆ. ಆಲ್ಮೋಸ್ಟ್ ಎಲ್ಲರ ಕಡೆ ಆಧಾರ್ ಕಾರ್ಡ್ ಇದ್ದ ಕಾರಣ ಆಧಾರ್ ಕಾರ್ಡನ್ನು ಅನ್ನು ಹಾಕಿಕೊಂಡು ನೀವು ಇಲ್ಲಿ ನಿಮ್ಮ ನಂಬರನ್ನು ಹಾಕಬೇಕಾಗ್ತದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಏನು ಹಾಕಿರ್ತದೆ ಕೆಳಗೆ ಕೂಡ ಅದನ್ನೇ ನಂಬರನ್ನು ಹಾಕಬೇಕಾಗ್ತದೆ. ತದನಂತರ ನಿಮ್ದು ಯಾವ್ದಾರ ಆಧಾರ್ ಕಾರ್ಡ್ ಇಲ್ಲದೆ ಹೋದಲ್ಲಿ ಇದನ್ನು ಯೂಸ್ ಮಾಡಬೇಕಾಗ್ತಿರ್ತದೆ. ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇದನ್ನು ಪಾಸ್ಪೋರ್ಟ್ ಸೈಜ್. ಅದಕ್ಕಾಗಿ ಇದಾದ ನಂತರ ನಿಮ್ಮದು ಕ್ಯಾಂಡಿಡೇಟ್ ನೇಮನ್ನು ಹಾಕಬೇಕು. ಅದರಲ್ಲಿ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿಯಲ್ಲಿ ಹಾಕಬೇಕಾಗಿರ್ತದೆ. ಅದನ್ನು ಇನ್ನೊಮ್ಮೆ ಸೇಮ್ ಅಲ್ಲಿ ಯಾವ ರೀತಿ ಸ್ಪೆಲ್ ಹಾಕಿರ್ತೀರೋ ಅದೇ ರೀತಿ ಸ್ಪೆಲ್ಲಿಂಗನ್ನು ಇಲ್ಲಿ ಹಾಕಬೇಕಾಗಿರ್ತದೆ ತೆಳಗಡೆ. ಅದಾದ ನಂತರ ನೀವೇನಾದರೂ ಹೆಸರನ್ನು ಚೇಂಜ್ ಮಾಡ್ತಿದ್ರೆ ಹೆಸರನ್ನು ಕೂಡ ಚೇಂಜ್ ಮಾಡ್ಕೋಬೇಕಾದ ಆಪ್ಷನ್ ಕೂಡ ಇಲ್ಲಿ ಇರ್ತದೆ. ಚೇಂಜ್ ಮಾಡ್ತಿದ್ರೆ ಎಸ್ ಅಂತ ಹೊಡ್ಕೋಬೇಕು. ಇಲ್ಲಿ ಆ ನೇಮನ್ನು ಹಾಕ್ಬೋದಾಗಿರ್ತದೆ. ಇಲ್ಲಿ ಆಲ್ಮೋಸ್ಟ್ ಯಾರು ಹೆಸರನ್ನು ಚೇಂಜ್ ಮಾಡಲ್ಲ, ಆದ ಕಾರಣಕ್ಕಾಗಿ ನೋ ಅಂತ ಹಾಕಿಕೊಂಡು ತದನಂತರ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಮೇಲಿದ್ರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲು. ಅದೇ ರೀತಿ 2 ಸಾರಿ ಪ್ರತಿಯೊಂದನ್ನು ಕೂಡ 2 ಸಾರಿ ಇಲ್ಲಿ ಕೇಳಲಾಗಿರ್ತದೆ. ಅದಕ್ಕಾಗಿ ಪ್ರತಿಯೊಂದು 2 ಸಾರಿ ನೀವು ಡೀಟೇಲ್ಸನ್ನು ನೀಡಬೇಕಾಗಿರ್ತದೆ. ಇದಾದ ನಂತರ ಡೇಟ್ ಆಫ್ ಬರ್ತನ್ನು ಹಾಕ್ಬೇಕು. ಅದಕ್ಕಾಗಿ ನಿಮ್ಗೆ ಹೇಳ್ತಿರೋದು ನಾವು SSLC ಮಾರ್ಕ್ಸ್ ಕಾರ್ಡನ್ನು ಮುಂದುಗಡೆ ಇಟ್ಟುಕೊಂಡು ಈ ಅಪ್ಲಿಕೇಶನನ್ನು ನೀವು ಹಾಕಬೇಕಾಗಿರ್ತದೆ. ಸ್ನೇಹಿತರೆ, ಇಲ್ಲಾದ ನಂತರ ನಿಮ್ಮದು ಫಾದರ್ ನೇಮನ್ನು ಹಾಕಬೇಕು. ಇಲ್ಲಿ ನಿಮ್ಮ ಫಾದರ್ ನೇಮನ್ನು ಯಾವ ರೀತಿ ಇರುತ್ತೆ ಅದನ್ನೇ ಹಾಕಬೇಕು. ಮದರ್ ನೇಮನ್ನು ಹಾಕಬೇಕು. ಇದಾದ ನಂತರ ನಿಮ್ಮದು 10th ಬೋರ್ಡನ್ನು ಹಾಕಬೇಕಾಗಿರ್ತದೆ. ನೀವು ಅಲ್ಲಿ ಮುಗಿಸಿರ್ತೀರ ಆ ಬೋರ್ಡನ್ನು ಹಾಕಬೇಕಂತ. ನಮ್ಮದು ಕರ್ನಾಟಕ ನೋಡ್ಬೋದು, ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರ್ತದಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಿ ನಿಮ್ಮ ಹಾಲ್ ಟಿಕೆಟ್ ಅಥವಾ ರೂಲ್ ನಂಬರನ್ನು ಹಾಕಬೇಕಾಗ್ತದೆ. ಅದರ ಸೇಮ್ ನಂಬರನ್ನು ಇಲ್ಲಿ ಹಾಕಬೇಕು. ಇಯರ್ ಆಫ್ ಪಾಸಿಂಗ್ ಯಾವ ಏರಿಯಾದಲ್ಲಿ ಪಾಸ್ ಆಗಿದ್ದರೆ 2017, 18 ಯಾವುದರಲ್ಲಿ ಆಗಿರ್ತಾರೆ ಅದನ್ನು ನೀವು ಪಾಸಿಂಗ್ ಹಾಕಬೇಕು. ನೀವು ಏನಾದರೂ 18 ಆದರೆ 18, 15 ಆಗಿದ್ದರೆ 15 ಹಾಕಬೇಕಾಗ್ತದೆ. ಇಲ್ಲಿ ಯಾವ ರೀತಿ ಹಾಕಿರ್ತೀರ ಅದೇನು ನೀವು ಇಲ್ಲಿ ಹಾಕಬೇಕಾಗ್ತದೆ. ಅದಕ್ಕಾಗಿ ಯಾವ ಏರಿಯಾದಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಸರಿಯಾಗಿ ಚಾಯ್ಸ್ ಮಾಡಬೇಕತ್ತ. ಮೇಲೊಂದು ಕೆಳಗೊಂದು ಹಾಕಿದರೆ ತೆಗೆದುಕೊಳ್ಳಲ್ಲ ಇದು. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಹಾಕಬೇಕು. ನಿಮ್ಮದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಅಥವಾ ಹೈಯೆಸ್ಟ್ ನಿಮ್ದು ಏನು ಮುಗಿದ ಡಿಗ್ರಿ ಮುಗಿದ PUC ಮುಗಿದ ಅದನ್ನಂತ ಅದನ್ನು ಕೂಡ ಹಾಕಬೇಕತ್ತ. ಗ್ರ್ಯಾಜುಯೇಷನ್ ಡಿಗ್ರಿ ಮುಗಿದ ಗ್ರ್ಯಾಜುಯೇಷನ್ ಅಂತ ಹಾಕಬೇಕು. ಅಲ್ಲಿ ಏನು ಹಾಕಿರ್ತಾರೆ ಡಿಪ್ಲೊಮಾ ಮುಗಿದ್ರೆ ಡಿಪ್ಲೊಮಾ ಕೂಡ ಹಾಕಬೇಕಾಗಿರ್ತದೆ. ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕು. ನಿಮ್ಮದು ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರನ್ನು ಹಾಕಿ ಅದಕ್ಕೆ OTP ಬರುತ್ತೆ. OTPಯನ್ನು ತೆಗೆದುಕೊಳ್ಬೇಕು. ಅದಾದ ನಂತರ ನಿಮ್ಮದು ಇಮೇಲ್ ID ಹಾಕಬೇಕು. ಎರಡಲ್ಲಿ ಕೂಡ OTP ಬರುತ್ತೆ. OTPಯನ್ನು ನೀವೇನಾದರೂ ಸರಿಯಾದ ರೀತಿಯಲ್ಲಿ ಹಾಕದೇ ಇದ್ದಲ್ಲಿ ಮತ್ತೆ ಇನ್ನೊಮ್ಮೆ OTPಯನ್ನು ಕಳಿಸ್ಬೋವ ಆಪ್ಷನ್ ಇರ್ತದೆ. ಇದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಕೂಡ ಬರ್ತದೆ. ಸ್ನೇಹಿತರೆ, ಈ ರೀತಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಬರ್ತದೆ. ಈ ನಂಬರನ್ನು ತೆಗೆದುಕೊಂಡು ನೀವು ಕಾಪಿ ಮಾಡ್ಕೋಬೋದು. ಕಾಪಿ ಅಥವಾ ಮಾಡಿಕೊಂಡು ಕ್ಲಿಕ್ಕನ್ನು ಅಥವಾ ಕಂಟಿನ್ಯೂವನ್ನು ಒತ್ತಬೇಕಾಗ್ತದೆ. ಕಂಟಿನ್ಯೂ ಒತ್ತಿದ ನಂತರ ನಿಮ್ಮದಿಲ್ಲಿ ಪಾಸ್ವರ್ಡ್ ಕೂಡ ಬಂದಿರ್ತದೆ ನಿಮ್ಮ ಮೆಸೇಜ್ಗೆ. ಆ ಮೆಸೇಜನ್ನು ಕೂಡ ಕಾಪಿ ಅಥವಾ ನೀವು ಒಂದು ಪುಸ್ತಕದಲ್ಲಿ ಬರೆದುಕೊಂಡು ಅದನ್ನು ಈ ನಂಬರನ್ನು ಬರೆದುಕೊಂಡು ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ರಿಜಿಸ್ಟರ್ ನಂಬರ ಪಾಸ್ವರ್ಡ್ ಎಂಟ್ರಿ ಮಾಡಿಕೊಂಡು ನಿಮ್ಮದು ಪಾಸ್ವರ್ಡನ್ನು ಚೇಂಜ್ ಮಾಡುವ ಆಪ್ಷನ್ ಇರ್ತದೆ. ಇಲ್ಲಿ ಪಾಸ್ವರ್ಡನ್ನು
ಚೇಂಜ್ ಮಾಡಬೇಕಾಗಿರ್ತದೆ. ಅದಕ್ಕಾಗಿ ಇಲ್ಲಿ ನೋಡ್ಕೋಬೋದು ನೀವು ಒನ್ ಟೈಮ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ, ರಿಜಿಸ್ಟರ್ ನಂಬರ್ ನಂತರ ಪಾಸ್ವರ್ಡ್ ಆದ ನಂತರ ಹೊಸ ಪಾಸ್ವರ್ಡನ್ನು ಅಂದ್ರೆ ಹಳೆ ಪಾಸ್ವರ್ಡ್ ಏನಿರುತ್ತೆ ಅವ್ರು ಕೊಟ್ಟಿರ್ತಾರೆ ಆ ಪಾಸ್ವರ್ಡನ್ನು ತೆಗೆದುಕೊಳ್ಬೇಕು. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವಾಗ ಒಂದು ದೊಡ್ಡ ಅಕ್ಷರ ಅಂದ್ರೆ ಕ್ಯಾಪಿಟಲ್ ಅಕ್ಷರ, ತದನಂತರ ಸಣ್ಣ ಅಕ್ಷರನ ಅದ್ರ ಜೊತೆ ಒಂದು ಯಾಟು ಅಥವಾ ಯಾವ್ದಾರು ಒಂದು ಸಿಂಬಲನ್ನು ಕೂಡ ಹಾಕಬೇಕಾಗಿರ್ತದೆ. ಇದಾದ ನಂತರ ಇಲ್ಲಿ ಒಂದು ಕ್ವಶನ್ಗಳು ಕೇಳಿರ್ತಾರೆ, ನೀವು ಯಾವ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡಿದ್ದಾರೆ ಅಂತ ನಿಮ್ಮ ಮದರ್ ನೇಮು, ವಿಲೇಜ್ ನೇಮ್ ಅಂತ ಏನಾರ ಒಂದು ಹಾಕಬೇಕಾಗ್ತದೆ. ಇಲ್ಲಿ ನಾವು ಇಲ್ಲಿ ಬರ್ನ ಅಥವಾ ವಿಲೇಜ್ ಮತ್ತು ಏನಾರ ಒಂದು ನಿಮಗೆ ಇಷ್ಟ ಆದದ್ದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಟೈಪ್ ಮಾಡಿದ ನಂತರ ಇಲ್ಲಿ ಕ್ಲಿಕ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒತ್ತಿಕೊಂಡು ಈ ರೀತಿ ಬರ್ತದೆ. ಈ ರೀತಿ ಆದ ನಂತರ ನಿಮ್ದು ಪಾಸ್ವರ್ಡ್ ಕೂಡ ಸೇವ್ ಆಗ್ತದೆ. ಪಾಸ್ವರ್ಡ್ ಸೇವ್ ಆದ ನಂತರ ಆಗಲೇ ನಿಮ್ದು ಏನು ಪಾಸ್ವರ್ಡನ್ನು ಹಾಕಿರ್ತಾರೆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಓಪನ್ ಮಾಡಿಕೊಂಡು ತದನಂತರ ಇಲ್ಲಿ ನೆಕ್ಸ್ಟ್ ಪೇಜ್ ಬರ್ತದೆ. ಇಲ್ಲಿ ಕ್ಯಾಟಗರಪಿ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಬೇಕು. ನಮ್ಮದು OBC ಆದ ಕಾರಣ OBC ಸೆಲೆಕ್ಟ್ ಮಾಡ್ತೀನಿ. ಅದಾದ ನಂತರ ನಿಮ್ಮದು ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಬೇಕು. ಇಂಡಿಯನ್ ಸಿಟಿಜನ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡಿಕೊಂಡು ಇದಾದ ನಂತರ ನಿಮ್ದು ಏನಾದರೂ ಡಿಸಬಿಲಿಟಿ ಅಥವಾ ಏನಾದರೂ ಮಾರ್ಕ್ಗಳಿದ್ದು ಅಂದ್ರೆ ನಿಮ್ಮ ಕೈ ಮೇಲೆ ಐತಿ ಏನಾರ ಮಾರ್ಕ್ ಇದ್ದು ಅದನ್ನು ಮಾರ್ಕ್ ಹಾಕ್ಬೋದು. ನಂತರ ಯಾವುದೇ ರೀತಿ ಮಾರ್ಕ್ ಇರಲ್ಲ ಅದನ್ನು ಕೂಡ ನಾವು ಇಲ್ಲಿ ಹಾಕಲ್ಲ. ಅದಕ್ಕಾಗಿ ನೋ ಅಂತ ಹಾಕಿದ್ದೀನಿ. ಏನಾರ ಸಣ್ಣ ಸಣ್ಣ ಮಾರ್ಕ್ ಇದ್ದು ಅಥವಾ ಮಚ್ಚುಗಳಿದ್ರೆ ಅದನ್ನು ಕೂಡ ಹಾಕ್ಬೋದಾಗಿರ್ತದೆ. ಸ್ನೇಹಿತರೆ, ನೀವೇನಾದರೂ PWBD ಅಥವಾ ಅಂಗವಿಕಲ ಇದ್ದರೆ ಅಂಗವಿಕಲತನ ಆಯ್ಕೆ ಮಾಡಿಕೊಂಡು ಏನು ಅಂಗವಿಕಲ ಇದೆ ಅಂತ ಅದನ್ನು ಹೇಳ್ಕೊಬೇಕು. ಆಲ್ಮೋಸ್ಟ್ ಇಲ್ಲಿ ಕಿವಿ ಕೇಳದ ಅಭ್ಯರ್ಥಿಗಳಿಗೆ ಮಾತ್ರ ಅಂಗವಿಕಲರನ್ನು ಹಾಕುವ ಚಾನ್ಸ್ ಇದೆ ಅಂತ ಅನ್ಕೋತೀನಿ. ಇದಾದ ನಂತರ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕಬೇಕಾಗ್ತದೆ. ನಿಮ್ಮ ಊರು, ನಿಮ್ಮ ಜಿಲ್ಲೆ, ತದನಂತರ ನಿಮ್ಮದು ತಾಲೂಕು, ಡಿಸ್ಟಿಕ್ಕು, ತದನಂತರ ಯಾವ ರಾಜ್ಯ ಬರುತ್ತೆ ಅಂತೇಳಿ ಕೇಳ್ತಾರೆ. ಅದ್ರ ಜೊತೆಗೆ ಪಿನ್ ಕೋಡ್ ಕೂಡ ಕೇಳ್ತಾರೆ. ಇವನ್ನೆಲ್ಲ ಹಾಕಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಬೇಕಾಗ್ತದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲ ಎಂಟ್ರಿ ಮಾಡಬೇಕು. ಸರಿಯಾಗಿ ಎಂಟ್ರಿ ಮಾಡಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದಾದ ನಂತರ ಈ ರೀತಿ ಡಿಕ್ಲೇರೇಷನ್ ಫಾರ್ಮ್ ಬರ್ತದೆ. ಇದ್ರ ಮೇಲೆ ಆ ಎಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಡಿಕ್ಲೇರ್ ಅಂತೇಳಿ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರ್ತದೆ, ನೋಡ್ಕೋಬೋದು ನೀವು ಇಲ್ಲಿ ನಿಮ್ದು ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ತೋರಿಸ್ತದೆ. ಆ ಡೀಟೇಲ್ಸನ್ನು ನಿಮ್ದು ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಬೇಕಾಗಿರ್ತದೆ. ಇಲ್ಲಿ ನೋಡ್ಕೋಬೋದು ನೀವು ಈ ಕಾನ್ಸ್ಟೇಬಲ್ GD ಅಂತ ಇರುತ್ತೆ, ಇದ್ರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಇಷ್ಟೊತ್ತನ ರಿಜಿಸ್ಟರ್ ಆಯ್ತು. ಇದನ್ನು ಇನ್ನು ಮೇಲೆ ನಿಮ್ಮದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನೀವು ಅರ್ಹತೆ ಪಡೆದಿರ್ತೀರ. ಇಲ್ಲಿ ನೋಡ್ಕೋಬೋದು ಈಗ ಇಲ್ಲಿ ಕೆಳಗಡೆ ಒಂದು ಇದು ಮಾಡ್ತದೆ. ಇದ್ರ ಜೊತೆಗೆ ನಿಮ್ದು ಇಲ್ಲಿ ಫೋಟೋವನ್ನು 10 ರಿಂದ 20 KB ಒಳಗಡೆ ಹಾಕ್ಬೇಕಂದ್ರೆ ನಿಮ್ಮ ಸಿಗ್ನೇಚರ್ ಅಂತ ಹೇಳ್ತೀನಿ, ಅದನ್ನು ಕೂಡ ಮುಂದೆ ಹೇಳ್ತೀನಿ. ಈಗ ಫಿಲ್ ದ ಫಾರ್ಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ನೀವು ಏನು ಡೀಟೇಲ್ಸ್ ಎಲ್ಲ ಹಾಕಿರ್ತಿರಲ್ಲ ಅದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಎಲ್ಲ ಸರಿ ಇದ್ದರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಏನಾರ ಎಡಿಟ್ ಮಾಡಿದ್ರೆ ಎಡಿಟ್ ಕೂಡ ಮಾಡ್ಕೋಬೋದಾಗಿರ್ತದೆ. ನನ್ನದು ಎಲ್ಲ ಸರಿ ಇದೆ, ಸರಿ ಇದ್ದ ಕಾರಣ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿಗ ನಿಮ್ಮದು ಹೈಯೆಸ್ಟ್ ಎಜುಕೇಷನಲ್ಲಿ ಏನು ಮುಗಿದಿದೆ ಅಂತ ಕೇಳ್ತಾರೆ. ಇಲ್ಲಿ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಹಾಕಿಕೊಂಡು ನಂತರ ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಇದಕ್ಕೆ ಕೇವಲ 10ನೇ ತರಗತಿ ಬೇಕಾದ ಕಾರಣ 10ನೇ ತರಗತಿ ಮಾತ್ರ ಮಾರ್ಕ್ಸ್ ಕಾರ್ಡ್ನ ಎಂಟ್ರಿನ ಕೇಳ್ತಾರೆ. ಇಲ್ಲಿ ನೋಡ್ಬೋದು ನಿಮ್ದು ಎಲ್ಲ ರೀತಿಯಲ್ಲಿ ತೋರಿಸ್ತಿದೆ. ಇದಾದ ನಂತರ ಇಲ್ಲಿ ನಿಮ್ಮದು ಪಾಸ್ವರ್ಡನ್ನು ನೀವೇ ಹಾಕಬೇಕಾಗಿರ್ತದೆ. ಪಾಸ್ವರ್ಡಲ್ಲಿ ನಿಮ್ಮದು ಪರ್ಸಂಟೇಜನ್ನು ಹಾಕಬೇಕಾಗಿರ್ತದೆ. ಪರ್ಸಂಟೇಜ್ ಹಾಕಿದ ನಂತರ ಕ್ಲಿಕ್ ಮಾಡಿಕೊಂಡು ಈ ರೀತಿ ಬರ್ತದೆ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡಿಬೇಕಾಗಿರ್ತದೆ. ಇಲ್ಲಿ ನೋಡ್ಕೋಬೋದು ನೀವು ಏನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಹಾಕ್ಬೋದು. ನಿಮ್ದು ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂದ್ರೆ ಎಸ್ ಅಂತ ಹಾಕಿಲ್ಲ, ನೋ ಇದ್ದರೆ ನೋ ಅಂತ ಹಾಕೋಬೋದು. ನಮ್ದು ಈಗ ಏಜ್ ರಿಲ್ಯಾಕ್ಸೇಷನ್ ಬೇಕಾದ ಕಾರಣ ಎಸ್ ಅಂತ ಹಾಕಿಕೊಂಡು OBCನ ಹಾಕಿ ಸೆಲೆಕ್ಟ್ ಮಾಡಿದೆ. ಇದಾದ ನಂತರ ನೀವು ಇಲ್ಲಿ ನೋಡ್ಕೋಬೋದು. ಇಲ್ಲ ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿಕೊಂಡು ಇನ್ನು ನಿಮ್ಮದು ಪ್ರಿಫರೆನ್ಸ್ ನೀವು ಯಾವ ಡಿಸ್ಟಿಕ್ಗೆ ಕೊಡ್ತಿದ್ದೀರಾ ಅಂತ ಅದನ್ನು ಕೂಡ ಕ್ಲಿಕ್ ಮಾಡಬೇಕಾಗ್ತದೆ. ನಾವು ಬಾಗಲಕೋಟೆ ಆದ ಕಾರಣ ನಾವು ನಿಮ್ಗೆ ನಿಯರ್ ಆದ ಹುಬ್ಬಳ್ಳಿ ಮತ್ತು ಬೆಳಗಾವಿ ನಮ್ಮ ಕಲಬುರಗಿನ ಸೆಲೆಕ್ಟ್ ಮಾಡ್ತೀವಿ. ನೀವೇನಾದರೂ ಮಂಡ್ಯ ಅಥವಾ ಆ ಸೈಡ್ ಇದ್ದವ್ರು ಏನಾಗಿದ್ದಾರಂದ್ರೆ ಅಲ್ಲಿದು ಕೂಡ ನೀವು ಕ್ಲಿಕ್ ಮಾಡ್ಕೋಬೋದಾಗಿರ್ತದೆ. ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಎಲ್ಲ ಕ್ಲಿಕ್ ಮಾಡ್ತೀವಿ ಅಂತೇಳಿ. ಇದಾದ ನಂತರ ನೀವು ಏನಾರ NCC ಕ್ಯಾಂಡಿಡೇಟ್ ಇದ್ದರೆ ಎಸ್ ಅಂತ ಹಾಕಿಕೊಂಡು, ಇಲ್ಲಾಂದ್ರೆ ನೋ ಅಂತ ಹಾಕಿಕೊಂಡು, ನೀವೇನಾದರೂ ಸ್ಪೋರ್ಟ್ಸ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲ್ಗೆ ಏನಾರ ಆಯ್ಕೆ ಆಗಿದ್ದರೆ ಅಂದ್ರೆ ನೋ ಅಂತ ಆಯ್ಕೆ ಆಗಿದ್ದರೆ ಎಸ್ ಅಂತ ಹಾಕಿಕೊಳ್ಳಿ, ನೋ ಇದ್ದರೆ ನೋ ಅಂತ ಹಾಕಿಕೊಳ್ಳಿ. ನಿಮಗೆ ಎಕ್ಸಾಮ್ ಸೆಂಟರ್ನೇ ಯಾವ ಭಾಷೆಯಲ್ಲಿ ಬೇಕಂದ್ರೆ ಕನ್ನಡ ಬೇಕಾಗಿತ್ತು ಕನ್ನಡ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷ್, ಹಿಂದಿ ಅಂದರೆ ಹಿಂದಿ ಎಲ್ಲ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೋ ಅದನ್ನು ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಬೇಕಾಗಿರ್ತದೆ. ಇಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ಡಿಸ್ಟಿಕ್ ಇರುತ್ತೆ. ಡಿಸ್ಟಿಕ್ಕು ಮತ್ತು ಸ್ಟೇಟ್ ಎಲ್ಲ ಪ್ರತಿಯೊಂದು ಕೂಡ ನಮ್ಮ ಕರ್ನಾಟಕ, ನಿಮ್ಮ ಕರ್ನಾಟಕ ರಾಜ್ಯ ಮತ್ತು ನಿಮ್ಮ ಡಿಸ್ಟಿಕ್ ಬಾಗಲಕೋಟೆ, ಬೆಳಗಾವಿ ಇದ್ದರೆ ಬೆಳಗಾವಿ, ಹುಬ್ಬಳ್ಳಿ ಇದ್ದರೆ ಹುಬ್ಬಳ್ಳಿ, ಈ ರೀತಿಯನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರ್ತದೆ.
ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಡಾಮಿನೇಷನ್ ಡಿಸ್ಟಿಕ್ ಕೇಳ್ತದ, ಸಾರಿ ಕರ್ನಾಟಕ, ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ನಮ್ದು ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಅದನ್ನು ಬಾಗಲಕೋಟೆನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇದೆಲ್ಲ ಆದ ನಂತರ ನಿಮ್ಮದು ಏನಿದೆಯಪ್ಪ ಅಂದರೆ ಇಲ್ಲಿ ಪ್ರಿಫರೆನ್ಸನ್ನು ಕೇಳ್ತದೆ. ಯಾವ ಜಾಬ್ಗೆ ನೀವು ಮೊದಲ ಪ್ರಿಫರೆನ್ಸ್ ಕೊಡ್ತೀರ ಆ ಜಾಬ್ನ ಇಲ್ಲಿ ಲಿಸ್ಟ್ ಪೋಸ್ಟ್ ಡೀಟೇಲ್ಸ್ ಇರ್ತದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ಅದು ಬೇಕಂದ್ರೆ ಅದು, ಸೆಂಟ್ರಲ್ CISF CRPF ಯಾವುದು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಸರಿಯಾದ ರೀತಿ ಹಾಕೋಬೇಕಾಗ್ತದೆ. ಇಲ್ಲಿ ನೋಡ್ಕೋಬೋದು ಪ್ರಿಫರೆನ್ಸ್ ಮೇಲೆ ಏನು ಕೊಟ್ಟಿರ್ತೀರ ಕೆಳಗೂ ಅದನ್ನೇ ಕೊಡಬೇಕಾಗ್ತದೆ. ಫಸ್ಟ್ ಅದನ್ನು ಕೊಡ್ತೀರಾ ನಿಮಗೆ ಬಿಟ್ಟಿದೆ, ಯಾಕಂದರೆ ನೀವು ಯಾವ ರೀತಿ ನಿಮ್ಮ ಇಷ್ಟಗಳನ್ನು ಮೇಲೆ ಇರುತ್ತಲ್ಲ ಆ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರಿಫರೆನ್ಸನ್ನು ಹಾಕಿಕೊಂಡು ತದನಂತರ ನಿಮ್ದು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಏನಿರ್ತದಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ನಿಮ್ಗೆ ಯಾವ ಫಸ್ಟಿಗೆ ಪ್ರಿಫರೆನ್ಸ್ ಇಷ್ಟ ಆಗಿದ್ದು ಯಾವ್ದು ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ಮೇಲೆ ಏನು ಕ್ಲಿಕ್ ಮಾಡ್ತೀರ ಅದನ್ನೇ ಕೆಳಗಡೆ ಕೂಡ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಮದು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಬರ್ತದೆ. ಫೋಟೋದಲ್ಲಿ ನಿಮ್ಮದು ಲೈವ್ ಫೋಟೋ ಇರ್ತದೆ, ಹಿಂದೆ ಬ್ಯಾಕ್ಗ್ರೌಂಡ್ ವೈಟ್ ಇಟ್ಟುಕೊಂಡು ನೀವು ಸೆಲ್ಫಿಯನ್ನು ತೆಗೆದುಕೊಳ್ಳಬೇಕಾಗ್ತದೆ. ಇದಾದ ನಂತರ ನಿಮ್ದು ಇಲ್ಲೊಂದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗ್ತದೆ. ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತೇಳಿ, ಯಾವ ರೀತಿ ಫೋಟೋವನ್ನು ಕಂಪ್ರೈಸ್ ಅಥವಾ ಕಡಿಮೆ 10 ರಿಂದ 20 KB ಒಳಗಡೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತೀನಿ ಅದನ್ನು ಕೂಡ. ಅದಾದ ನಂತರ ಈ ಫೋಟೋನ ಸೆಲ್ಫಿ ತೆಗೆದುಕೊಳ್ಬೇಕಾಗ್ತದೆ. ಸೆಲ್ಫಿಯನ್ನು ತೆಗೆದುಕೊಂಡು ಫೋಟೋ ಅಪ್ಲೋಡ್ ಮಾಡಬೇಕಾಗಿರ್ತದೆ. ಈ ಫೋಟೋವನ್ನು ತೆಗೆದುಕೊಳ್ಳುವಾಗ ನೀವೇನಾದರೂ ಕ್ಯಾಪನ್ನು ಧರಿಸುವಂತಿಲ್ಲ. ಇದ್ರ ಜೊತೆಗೆ ಮುಖಕ್ಕೆ ಮಾಸ್ಕ್ ಹಾಕುವಂತಿಲ್ಲ. ನೋಡ್ಕೋಬೋದು ನೀವು ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿರ್ತಾರೆ ಯಾವುದೇ ರೀತಿಯ ಸರಿಯಾದ ರೀತಿಯನ್ನು ಅಲ್ಲಿ ಒಂದು ಸರ್ಕಲ್ ಕೊಟ್ಟಿರ್ತಾರೆ. ಆ ಸರ್ಕಲಲ್ಲಿ ನಿಮ್ಮ ಮುಖ ಹಿಡಿಯುವಂತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಯಾವುದೇ ರೀತಿಯ ಕ್ಯಾಪ್ ಅಥವಾ ಮಾಸ್ಕನ್ನು ಧರಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಆದ ನಂತರ ಇಲ್ಲಿ ಕ್ಯಾಪ್ಚರ್ ಇರುತ್ತಲ್ಲ ಅಲ್ಲಿ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ತದನಂತರ ಕೆಳಗಡೆ ಒಂದು ಫೋಟೋ ಅಪ್ಲೋಡ್ ಮಾಡಿರುತ್ತೆ, ಫೋಟೋನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನು ಕೂಡ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೋಬೋದು ನೀವು ಕ್ಯಾಪ್ಚರ್ದ ಲೈವ್ ಫೋಟೋ ಇರ್ತಿರುತ್ತಲ್ಲ 20 KB ಒಳಗಡೆ ಏನಂದ ಇದು ಇರುತ್ತಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರಿಯಾಗಿ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡ್ತಾ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ಹೋಗಿ ಇದನ್ನು ಸರ್ಚ್ ಮಾಡಿಕೊಳ್ಳಿ. ಸರ್ಚ್ ಮಾಡಿದ ನಂತರ ಈ ರೀತಿ ಬರ್ತದೆ. ಇದು ಬಂದು ಪ್ಲೇಸ್ಟೋರ್ ಪ್ರತಿಯೊಂದು ಪ್ಲೇಸ್ಟೋರಲ್ಲಿ ಇರ್ತದೆ. ಇದು ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ, ಹೋಗಿ ಅಲ್ಲಿ ಕೂಡ ನೀವು ನೋಡಿಕೊಳ್ಳಬಹುದು. ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತದನಂತರ ನೀವು ಇಲ್ಲಿ ಫೋಟೋನ ಆ್ಯಡ್ ಮಾಡಬೇಕಾಗ್ತದೆ. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಈ ಆ್ಯಪ್ ಬಂದು ಫೋಟೋ ಇದ್ದ KB ಇದ್ದ MB ಮಾಡ್ಬೋದು, MB ಇದ್ದಿದ್ದನ್ನು KB ಕೂಡ ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ, ಇಲ್ಲಿ ಇದನ್ನು ಚಾಯ್ಸ್ ಇಲ್ಲಿ ಫೋಟೋನ ಚಾಯ್ಸ್ ಮಾಡಿಕೊಂಡು ನೀವು ಫೋಟೋನ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು. ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ನಿಮ್ಮ ಸಿಗ್ನೇಚರ್ ಫೋಟೋ ಏನಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು KBಯನ್ನು ಹಾಕಬೇಕಾಗ್ತದೆ. ಎಷ್ಟು KB ಬೇಕಪ್ಪ ಅಂದ್ರೆ ನಮಗೆ 20 KB ಒಳಗಡೆ ಬೇಕಾಗಿರ್ತದೆ. ಅದಕ್ಕಾಗಿ 16 ರಿಂದ 17 KBಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಕೂಡ ಎಷ್ಟು KB ಆಗಿ ಬರ್ತದೆ 20 KB ಒಳಗಡೆ ಆಗಿ ಬರ್ತದೆ. ಅದನ್ನು ನೀವು ಇಲ್ಲಿ ನಿಮ್ಮ SSC GDಗೆ ಬೇಕಾಗಿರೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೋದಾಗಿರ್ತದೆ. ಸ್ನೇಹಿತರೆ, ಇಷ್ಟ ಆದ ನಂತರ ಸಕ್ಸಸ್ ಅಂತ ಬರ್ತದೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ್ರೆ ಇಲ್ಲಿ ಪ್ರತಿಯೊಂದು ಕೂಡ ನಮ್ಮದು ಇಲ್ಲಿ ಡೀಟೇಲ್ಸ್ ಇತ್ತು, ಅದನ್ನು ಸ್ವಲ್ಪ ಹೈಡ್ ಮಾಡಿದ್ದೀನಿ. ಇಲ್ಲಿ ಸಕ್ಸಸ್ ಅಂದಮೇಲೆ ಓಕೆಯನ್ನು ಕ್ಲಿಕ್ ಮಾಡಿಕೊಂಡು ತದನಂತರ ಇಲ್ಲಿ ನೋಡ್ಕೋಬೋದು ನಿಮ್ಮದು ಏನೇನೆಲ್ಲ ಇದೆ ಅಂತ ಡಿಕ್ಲೇರ್ ಕೇಳ್ತದೆ. ನಿಮ್ದು ಏನಾದ್ರು ಎಡಿಟ್ ಮಾಡುತ್ತೆ ಎಡಿಟ್ ಕೂಡ ಮಾಡ್ಕೋಬೋದಾಗಿರ್ತದೆ. ನಿಮ್ದು ಏನಾದರೂ ಎಡಿಟ್ ಐತಿ ಏನೂ ಇಲ್ಲದೆ ಇಂಥದ್ದಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೋದಾಗಿರ್ತದೆ. ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ತೋರಿಸ್ತದೆ. ನಿಮ್ದು ಏನೇನೆಲ್ಲ ಫಿಲಪ್ ಮಾಡಿದ್ರೆ ಪ್ರತಿಯೊಂದು ಅದರಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಕೂಡ ಎಡಿಟ್ ಮಾಡ್ಕೋಬೋದು. ಏನು ಎಡಿಟ್ ಇಲ್ಲಪ್ಪ ಅಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿ ತದನಂತರ ಈ ರೀತಿ ಬರುತ್ತೆ. ಇಲ್ಲಿ ಆ ಅಗ್ರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೊಟ್ಟಿರ್ತಾರಲ್ಲ ಕ್ಯಾಪ್ಚರ್ನ ಕೆಳಗಡೆ ಫಿಲ್ ಮಾಡಿದ ನಂತರ ಸಬ್ಮಿಟ್ ಹತ್ತಬೇಕು. ಸಬ್ಮಿಟ್ ಒತ್ತಿದರೆ ನಿಮ್ಮದು ಅಪ್ಲೋಡ್ ಆಗ್ತದೆ. ನಿಮ್ಮದು ಇಲ್ಲಿವರೆಗೆ ಏನು ಈ ಡೀಟೇಲ್ಸನ್ನು GDಗೇನು ಡೀಟೇಲ್ಸ್ ಕೊಟ್ಟಿದ್ದಾರಲ್ಲ ಅದೀಗ ಸಂಪೂರ್ಣವಾಗಿ ಸಬ್ಮಿಟ್ ಆಗ್ತದೆ. ಸಬ್ಮಿಟ್ ಆದ ನಂತರ ನೀವೇನಾದರೂ OBC ಅಥವಾ ಬೇರೆ ಯಾವುದೇ ಕ್ಯಾಟಗರಿಗೆ ಆದರೆ ₹100 ಅಪ್ಲೋಡ್ ಪೇಮೆಂಟನ್ನು ಮಾಡಬೇಕು. SC ST ಕ್ಯಾಂಡಿಡೇಟ್ ಆಗಿದ್ದರೆ ಕೇವಲ ಫ್ರೀ ಇರ್ತದೆ, ಪ್ರಿಂಟನ್ನು ತೆಗೆದುಕೊಳ್ಬೋದಾಗಿರ್ತದೆ. ಇಲ್ಲಿ ನೋಡ್ಕೋಬೋದು ನೀವು ಪ್ರಿಂಟ್ದ ಅಪ್ಲಿಕೇಶನ್ ಇರುತ್ತೆ. SC ST ಅವರಿಗೆ ಮಾತ್ರ ಈ ರೀತಿ ಬರ್ತದೆ ಮತ್ತು ಮಹಿಳೆಯರಿಗೆ ಮಾತ್ರ ಈ ರೀತಿ ಬರ್ತದೆ. ಬೇರೆ ಯಾವ ಅಭ್ಯರ್ಥಿಗಳಿಗೆ ಇದ್ದರೆ ಇಲ್ಲಿ ಪೇಮೆಂಟ್ದೊಂದು ಇದು ಬರ್ತದೆ. ಪೇಮೆಂಟ್ ಇಲ್ಲಿ ತೋರಿಸ್ತಿಲ್ಲ, ಇಲ್ಲಿ ಪೇಮೆಂಟ್ದು ಬರ್ತಾ ಪೇಮೆಂಟನ್ನು ₹100 ಪೇಮೆಂಟ್ ಮಾಡೋದಿರ್ತಾ ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಮಾಡಿದ ನಂತರ ಪ್ರಿಂಟ್ದ ಅಪ್ಲಿಕೇಶನ್ ಕೂಡ ಅಲ್ಲಿ ಕೂಡ ಬರ್ತದೆ. ಪ್ರಿಂಟನ್ನು ತೆಗೆಸಿಕೊಂಡು ನಿಮ್ಮದು
ನಿಮ್ಮ ಹತ್ರ ಆದರೂ ಇಟ್ಕೋಬೋದು, ಅಥವಾ ನೀವು ಇನ್ನೆಲ್ಲಪ್ಪ ನಾವು ಪ್ರಿಂಟನ್ನು ತೆಗೆಸ್ತೀವಿ, ಪ್ರಿಂಟನ್ನು ತೆಗೆಸ್ಕೊಂಡು ನಮ್ಮ ಹತ್ರ ಇಟ್ಕೋತೀವಿ ಆ ರೀತಿ ಕೂಡ ಮಾಡ್ಕೋಬೋದು, ಅಥವಾ ಮೊಬೈಲಲ್ಲಿ ಕೂಡ ಇಟ್ಕೋಬೋದಾಗಿರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಏನಾರ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.